ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋಗಳಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದ ಎಲ್ಲ ಭಗವಂತನ ನಾಮಗಳ ಚಿಂತನೆ ಮಾಡುತ್ತಾ ಈಶ್ವರೋ ವಿಕ್ರಮೀ ಧನ್ವಿ ಮೇಧಾವಿ ವಿಕ್ರಮಃ ಕ್ರಮಃ ಅನುತ್ತಮೋ ದುರಾಧರ್ಷ ಕೃತಜ್ಞ ಕೃತಿರಾತ್ಮವಾನ್, ಈ 9ನೇ ಶ್ಲೋಕದಲ್ಲಿ ದುರಾಧರ್ಷ ಕೃತಜ್ಞ ಅಲ್ಲಿವರೆಗೆ ಚಿಂತನೆ ಮಾಡಿದ್ವಿ. ಈಗ ಮುಂದಿನ ನಾಮಗಳು ಕೃತಿ ಆತ್ಮವಾನ್ ಅಂತ. ಕೃತಿ ಅಂತ ಅಂದರೆ ಒಂದು ವಿಷಯದ ಬಗ್ಗೆ ಒಂದು ಉತ್ತಮವಾದ ಕೃತಿ ಹೊರಬಂತು ಅಂತಂದರೆ ಅಲ್ಲಿ ಒಂದು ಉತ್ತಮವಾದ ಪ್ರಯತ್ನ ನಡೆದಿದೆ ಅಂತ. ಅಂದರೆ ಕೃತಿ ಅನ್ನುವ ಶಬ್ದದ ಅರ್ಥ ಪ್ರಯತ್ನ ಅಂತ. ಈಗ ಯಾವುದೋ ಒಂದು ಪುಸ್ತಕ ಬಿಡುಗಡೆ ಆಗಿದೆ, ಅಥವಾ ಯಾವುದೋ ಒಂದು ಒಳ್ಳೆ ಕಲಾಕೃತಿ ಚಿತ್ರ ರಚಿಸಿದ್ದಾರೆ, ಅಥವಾ ಯಾವುದೋ ಒಂದು ಬೊಂಬೆಯನ್ನು ಇನ್ನೊಂದೇನೋ ಒಂದು ಕಲಾಕೃತಿಯನ್ನು ಯಾರ ಮಾಡಿದ್ದಾರೆ ಅಂದರೆ ಉತ್ತಮ ಕೃತಿ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ವಿಶೇಷವಾದ ಪ್ರಯತ್ನ ನಡೆದಿದೆ, ಅಲ್ಲಿ ಹೆಚ್ಚಾದ ಕಾನ್ಸಂಟ್ರೇಷನ್ ಇದೆ, ಹಾಗಾಗಿ ಅದು ಅತ್ಯುತ್ತಮವಾಗಿ ಮೂಡಿ ಬಂದಿದೆ, ಅತ್ಯುತ್ತಮವಾದ ಕೃತಿ ಅಂತಾರೆ. ಕೃತಿ ಅತ್ಯುತ್ತಮವಾದ ಕೃತಿ ಅಂತ ಅಂದರೆ ಹೆಚ್ಚು ಪರಿಶ್ರಮ ಎಲ್ಲಿದೆ, ಹೆಚ್ಚು ಜ್ಞಾನ ಎಲ್ಲಿದೆ ಆ ವಿಷಯದ ಬಗ್ಗೆ, ಆಳವಾದ ತಿಳುವಳಿಕೆ, ಅಲ್ಲಿ ಉತ್ತಮವಾದ ಕೃತಿ ಅಂತ ಹೇಳ್ತಾರೆ. ಹಾಗಾಗಿ ಕೃತಿ ಅಂದರೆ ಇಲ್ಲಿ ಪ್ರಯತ್ನ ಅಂತ. ಇಲ್ಲಿ ವಿಷಯಕ್ಕೆ ಬಂದರೆ ಜಗತ್ತಿನ ಎಲ್ಲ ಜೀವಿಗಳು ಮಾಡುವ ಕಾರ್ಯ, ಅದರ ತಿಳುವಳಿಕೆ ಅಂದರೆ ಮಾಡುವ ರೀತಿ ಮತ್ತು ಮಾಡುವ ಪ್ರಯತ್ನ ಎಲ್ಲದರಲ್ಲೂ ಅವನೇ ಇರುವುದರಿಂದ, ಅವನೇ ಎಲ್ಲವನ್ನು ಮಾಡಿಸುವುದರಿಂದ ಅವನೇ ಕೃತಿ ಅಂತ ಹೇಳಿ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಒಂದು ಕಡೆ ಹೇಳ್ತಾರೆ, ಧಾರ್ಯತೆ ಯೇನ ವಿಶ್ವಂ ಸದಾ ಜಾದಿಕಂ ವಾರ್ಯತೆ ಶೇಷ ದುಃಖಂ ನಿಜ ಧ್ಯಾಯಿನಾಂ ಪಾರ್ಯತೆ ಸರ್ವಮನ್ಯೈರ್ನ ಯತ್ ಪಾರ್ಯತೆ ಕಾರ್ಯತೆ ಚಾಖಿಲಂ ಸರ್ವಭೂತೈಃ ಸದಾ ಪ್ರೀಣಯಾಮೋ ವಾಸುದೇವಂ. ಇಲ್ಲಿ ನೋಡಿ, ಧಾರ್ಯತೆ ಏನ ವಿಶ್ವಂ ಸದಾ ಜಾಧಿಕಂ, ಜಗತ್ತಿನ ಎಲ್ಲವನ್ನು ಅವನೇ ಧರಿಸಿರೋದು. ಯಾರು ನಿಂತಿದ್ದಾರೋ ಅವನು ಹಿಡಿದು ನಿಲ್ಲಿಸಿದಾನೆ, ಅದರಿಂದ ನಿಂತಿದ್ದಾವೆ ಜೀವಿಗಳಾಗಲಿ ಪ್ರಾಣಿಗಳಾಗಲಿ ಮರಮಟ್ಟುಗಳಾಗಲಿ, ಅವನೇ ಹಿಡಿದು ನಿಲ್ಲಿಸಿದಾನೆ, ಅದಕ್ಕೆ ಅವು ನಿಂತಿವೆ. ವಾರ್ಯತೆ ಶೇಷ ದುಃಖಂ ನಿಜ ಧ್ಯಾಯಿನಾಂ, ಯಾರು ನಿಜವಾಗಿ ಅವನನ್ನು ಧ್ಯಾನಿಸ್ತಾರೋ ಅವನ ದುಃಖವನ್ನೆಲ್ಲ ನಾಶ ಮಾಡ್ತಾನೆ. ಪಾರ್ಯತೆ ಸರ್ವಮನ್ಯೇರ್ನ ಯತ್ ಪಾರ್ಯತೆ, ಯಾರೂ ದಾಟಿಸಲಾಗದಂತಹ ಈ ಸಂಸಾರ ಬಂಧನದಿಂದ, ಈ ಸಂಸಾರ ಸಾಗರದಿಂದ ಅವನು ದಾಟಿಸ್ತಾನೆ. ಮತ್ತೆ ವಾರ್ಯತೆ ಸರ್ವಮನ್ಯೇರ್ನ ಕಾರ್ಯತೆ ಚಾಖಿಲಂ ಸರ್ವಭೂತೈಃ ಸದಾ, ಪಾರ್ಯತೆ ಸರ್ವಮನ್ಯೇರ್ನ ಯತ್ ಪಾರ್ಯತೆ ಕಾರ್ಯತೆ ಚಾಖಿಲಂ ಸರ್ವಭೂತೈಃ ಸದಾ. ಅಂದರೆ ಎಲ್ಲ ಕೆಲಸಗಳನ್ನು, ಅಂದರೆ ಸರ್ವಭೂತೈ ಎಲ್ಲ ಜೀವಿಗಳಿಂದ, ಅಖಿಲಂ ಎಲ್ಲವನ್ನು, ಪ್ರತಿಯೊಂದನ್ನು ಉಸಿರಾಡುವುದರಿಂದ ಹಿಡಿದು ಪ್ರತಿಯೊಂದು ಕಾರ್ಯವನ್ನು ಕಾರ್ಯತೆ ಅವನೇ ಮಾಡ್ತಾನೆ, ಮಾಡಿಸ್ತಾನೆ. ಆದ್ರಿಂದ ಅವನೇ ಕೃತಿ, ಎಲ್ಲವನ್ನ ಮಾಡಿಸ್ತಾನೆ. ಅಂದರೆ ಸಕಲ ಜಗತ್ತಿನ ಸಕಲ ಕಾರ್ಯಗಳ ಹಿಂದಿನ ಕೃತಿ ಅಂದರೆ ಪ್ರಯತ್ನ ಭಗವಂತನದ್ದೇ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಅಲ್ಲ ಭಗವಂತ ಎಲ್ಲವನ್ನ ಅಪ್ರಯತ್ನವಾಗಿ ಮಾಡ್ತಾನೆ ಅಂತಾರಲ್ವಾ, ಮತ್ತೆ ಪ್ರಯತ್ನ ಯಾಕೆ ಅಂತ. ಅದೇ ಇಲ್ಲಿ ಭಗವಂತನ ಪ್ರಯತ್ನ ಅಂದರೆ ಭಗವಂತನ ಸಂಕಲ್ಪ ಅಂತಲೇ. ಸತ್ಯ ಸಂಕಲ್ಪ ಏಕೋ ವರೇಣ್ಯೋ ವಶೀ ಮತ್ಯನೂನೈಃ ಸದಾ ವೇದವಾದೋದಿತ ಅಂತ. ಅದೇ ಆ ಪ್ರೀಣಯಾಮ ವಾಸುದೇವ ಅದರಲ್ಲೇ ಬರುತ್ತೆ. ಅವನು ಸತ್ಯ ಸಂಕಲ್ಪ, ಆದ್ರಿಂದ ಅವನು ಎಲ್ಲವನ್ನು ಸಂಕಲ್ಪ ಮಾತ್ರದಿಂದಲೇ ಮಾಡ್ತಾನೆ, ಮಾಡಿಸ್ತಾನೆ. ಆದರೆ
ಅಂದ್ರೆ ಇಲ್ಲಿ ಅವನ ಭಗವಂತನ ಸಂಕಲ್ಪ ಅನ್ನೋದೇ ಇಲ್ಲಿ ಭಗವಂತನ ಕೃತಿ. ಅಂದ್ರೆ ಅವನ್ ಅನ್ಕೊಳ್ಳೋದಷ್ಟೇ ಅವನ ಎಫರ್ಟು, ಬೇರೆ ಇನ್ನೇನಿಲ್ಲ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತ ಏನು ಹೇಳ್ತೀವಿ, ಅಥವಾ ವೆನ್ ದ ಗಾಡ್ ಡಿಕ್ರೀಸಸ್ ಸಮಥಿಂಗ್ ಹಿ ಸೇಸ್ ಟು ಇಟ್ ಬಿ ಅಂಡ್ ಇಟ್ ಈಸ್ ಅಂತ ಹೇಳ್ತಾರಲ್ಲ ಅನ್ಯಮತೀಯರ ಗ್ರಂಥಗಳಲ್ಲಿ, ಅದನ್ನೇ ಇಲ್ಲಿ ಹೇಳೋದು. ಅವನ ಚಿಂತೆ, ಅವನು ಅನ್ಕೊಳ್ಳೋದಷ್ಟೇ, ಅದೇ ಅವನ ಕೃತಿ. ಅಂದ್ರೆ ಅಷ್ಟು ಮಾತ್ರಕ್ಕೆ ಈ ಎಲ್ಲವೂ ಆಗತ್ತೆ ಅಂತ ಇಲ್ಲಿ ಅರ್ಥ. ಅಂದ್ರೆ ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ, ಯಾವ್ದಾದ್ರೂ ಒಂದು ಕೆಲಸ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ, ಕೃತಿ ಅಂದ್ರೆ ಕಂಪ್ಲೀಟೆಡ್ ಟಾಸ್ಕ್ ಅಥವಾ ಕಂಪ್ಲೀಟೆಡ್ ವರ್ಕ್. ಅದು ಒಂದು ಕೆಲಸ ಕಂಪ್ಲೀಟ್ ಆಗಬೇಕು ಅಂದ್ರೆ ಅಲ್ಲಿ 3 ಮುಖ್ಯವಾಗಿ ಬೇಕಾಗುತ್ತೆ: ಜ್ಞಾನಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿಗಳು ಅಂತ. ಉಪನಿಷತ್ತುಗಳು ಭಗವಂತನಿಗೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ ಅಂತಾರೆ. ಅಂದ್ರೆ ಜ್ಞಾನ ಶಕ್ತಿ ಮತ್ತು ಕ್ರಿಯಾಶೀಲತೆ ಅನ್ನುವುದು ಭಗವಂತನಿಗೆ ಸ್ವಾಭಾವಿಕವಾಗೇ ಇರೋದು, ಅದು ಅವನೇ, ಅದೆಲ್ಲವೂ ಅವನಲ್ಲೇ ಇದೆ ಅಂತ ಉಪನಿಷತ್ತಿನ ಒಂದು ಮಾತು. ಅಂದ್ರೆ ಜ್ಞಾನ, ಕ್ರಿಯಾ, ಇಚ್ಛಾಶಕ್ತಿಗಳ ಸಾಕಾರ ಮೂರ್ತಿ ಭಗವಂತ. ಅಂದ್ರೆ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷ ಯಸ್ಯಾಪಾಂಗಲವ ಮಾತ್ರತ ಊರ್ಜಿತ ಸಾ ಶ್ರೀಹಿ ಯತ್ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ. ಹಿಂದೆ ಇದು ರೆಫರೆನ್ಸ್ ನೋಡಿದ್ವಿ. ಹಾಗೆ ಎಲ್ಲವನ್ನು ಎಲ್ಲ ದೇವತಾ ಶಕ್ತಿಗಳಿಂದ ಮಾಡಿಸ್ತಾನೆ ಮತ್ತು ಅವರೊಳಗಿದ್ದು ಅವನೇ ಮಾಡ್ತಾನೆ. ಆದ್ರಿಂದ ಅವನೇ ಕೃತಿ ಅಂತ. ಮುಂದಿನ ನಾಮ ಆತ್ಮವಾನ್. ಆತ್ಮ ಅಂದ್ರೆ ನಾವು ಮೇಲ್ನೋಟಕ್ಕೆ ತಿಳ್ಕೊಂಡಿರೋದು ಸ್ವರೂಪ ಅಂತ ಒಂದು ಜನರಲ್ ಆಗಿ ಅನ್ಕೊಂಡಿರುವಂತ ಅರ್ಥ. ಅಂದ್ರೆ ಭಗವಂತನದ್ದು ನಮ್ಮಂತೆ ಬಿದ್ದು ಹೋಗುವಂತಹ ಮಣ್ಣು ನೀರುಗಳ ಅಂದ್ರೆ ಪಾಂಚಭೌತಿಕವಾದಂತಹ ಸ್ವರೂಪ ಇಲ್ಲ. ಕೇವಲ ಜ್ಞಾನಾನಂದ ಮತ್ತು ಕ್ರಿಯಾ ಇಚ್ಛಾಶಕ್ತಿ ಇವುಗಳೇ ಅವನ ಸ್ವರೂಪ. ಹಾಗಾಗಿ ಅಂಥ ಸ್ವರೂಪವುಳ್ಳವನು ಭಗವಂತ. ಅವನು ಆತ್ಮವಾನ್. ಆತ್ಮ ಅನ್ನೋದು ಆತಮ 3 ಅಕ್ಷರಗಳು ಸೇರಿ ಆತ್ಮ ಆಯಿತು, ಆತಮ. ಅಂದ್ರೆ ಜ್ಞಾನ ಅಂತ ನಾವು ಮಾನಂ ಜ್ಞಾನಂ ಲಯಶ್ಚೈವ ಹಿಂದಿನ ಎಲ್ಲ ವಿಡಿಯೋಗಳಲ್ಲಿ ಅಥವಾ ಕೆಲವು ನಾಮಗಳನ್ನ ವಿವರಿಸುವಾಗ ಅಲ್ಲಿ ನೋಡಿದ್ವಿ. ಅಂದ್ರೆ ಜ್ಞಾನ. ಅಂದ್ರೆ ತತ ವಿಸ್ತಾರವಾದದ್ದು. ಪ್ರತತ ಪ್ರವಿತತ ಮನಸ ಅಂತ ನಾವು ವಾಯುಸ್ಥಿತಿಯಲ್ಲಿ ನೋಡ್ತೀವಲ್ಲ, ಹಂಗೆ ಅತ್ಯಂತ ವಿಸ್ತಾರವಾದದ್ದು, ಎಲ್ಲೆಡೆ ಹರಡಿರುವಂಥದ್ದು ಅಂತ. ಅಂದ್ರೆ ಅದೇ ಆಸಮಂತಾತ್, ಎಲ್ಲಾ ಕಡೆ. ಆಸಮಂತಾತ್ ತತ ತತವಾದಂತಹ ಅಂದ್ರೆ ಜ್ಞಾನ ಯಾರದ್ದೋ, ಅಂದ್ರೆ ಎಲ್ಲರಲ್ಲೂ ಇರುವಂತಹದ್ದು ಯಾರ ಜ್ಞಾನದ ಲೇಷವೋ, ಎಲ್ಲ ವಿಷಯಗಳಲ್ಲಿ ಯಾರಲ್ಲಿ ಪೂರ್ಣವಾದಂತಹ ಜ್ಞಾನ ಇದೆಯೋ ಅವನು ಆತ್ಮವಾನ್ ಅಂತ. ಜ್ಞಾನಮಯನಾದ ಭಗವಂತ ಆತ್ಮವಾನ್. ಇನ್ನೊಂದು ಅರ್ಥ ಅತ್ತೀತಿ ಆತ್ಮ ಅಂತ. ಅಂದ್ರೆ ತಿನ್ನುವಂಥದ್ದು ಅಥವಾ ಸ್ವೀಕರಿಸುವಂಥದ್ದು ಅಂತ. ನಾವು ಆಚಾರ್ಯ ಮಧ್ವರ ಜೀವನ ಚರಿತ್ರೆಯಲ್ಲಿ ನೋಡ್ತೀವಿ. ಅವರು ಭಿಕ್ಷಕ್ಕೆ ಹೋಗ್ತಿದ್ರಂತೆ. ಕೆಲವರು ತುಂಬಾ ಶ್ರೀಮಂತರಿದ್ದಿದ್ರು, ಸ್ವಲ್ಪ ದರ್ಪ ಇರ್ತಿತ್ತು. ಆಚಾರ್ಯರಿಗೆ ಹೋದ ಕಡೆ ಎಲ್ಲ ಮೃಷ್ಟಾನ್ನ ಭೋಜನ ಇದು ಮಾಡ್ತಾರಲ್ಲ, ಇವ್ರಿಗೊಂದು ಸ್ವಲ್ಪ ಅಂದ್ರೆ ಜ್ಞಾನದಿಂದ ಇವ್ರನ್ನ ಸೋಲ್ಸಕ್ಕಾಗಲ್ಲ, ಇಲ್ಲಿ ಏನೋ ಒಂದು ಸ್ವಲ್ಪ ಪೇಚಿಗೆ ಸಿಲ್ಕ್ಸೋಣ ಅಂತ ಹೇಳಿ ಭೂರಿ ಭೋಜನ ಆದ್ಮೇಲೆ ಒಂದು ಗೊನೆಗಟ್ಲೆ ಬಾಳೆಹಣ್ಣು ತಂದು ಇಡ್ತಿದ್ರಂತೆ. ಇದು ನಿಮ್ಗೆ ಅರ್ಪಿಸ್ತಾ ಇದೀವಿ, ನೀವು ಸ್ವೀಕರಿಸ್ಬೇಕು, ನಮ್ಗ ಅನುಗ್ರಹ ಮಾಡಬೇಕು ಅಂತ. ಆಚಾರ್ಯರು ಒಂದು ಚೂರು ಅಲ್ಲಿ ಏನು ಆತಂಕ ಇಲ್ಲ, ಏನಿಲ್ಲ, ಅಷ್ಟನ್ನ ಸ್ವೀಕರಿಸಿ ತಿಂದು ಮುಗಿಸಿದ ತೇಗಿದ್ರು ಒಂದು ಚೂರು ಹೊಟ್ಟೆ ಮುಂದೆ ಬರ್ತಿರ್ಲಿಲ್ವಂತೆ. ಅಷ್ಟು ಅಪ್ರಪೋರ್ಷನೇಟ್ ಆಗಿ ಇತ್ತು ಬಾಡಿ ಅವರದು ಅಂತ. ಅಂದ್ರೆ ಆ ಭೂರಿ ಭೋಜನ ಅಷ್ಟೆಲ್ಲ ಮಾಡಿದ್ರು ಕೂಡ ಅವರಲ್ಲಿ ಏನು ವ್ಯತ್ಯಾಸ ಆಗ್ತಾ ಇರಲಿಲ್ಲ. ಅಂದ್ರೆ ಬಂಡಿಯನ್ನ ತಿಂದಂತಹ ವೃಕೋದರ ಅಲ್ವಾ ಅವರು. ಅಂದ್ರೆ ಆ ಬಂಡಿಯನ್ನ ತಿಂದ್ರು ಸ್ವಲ್ಪನೂ ಆಲಸ್ಯ ಇಲ್ಲದೆ ಅಷ್ಟೇ ಆಕ್ಟಿವ್ ಆಗಿದ್ದಂತಹ ಭೀಮ ಅವರೇ ಮಧ್ವರು. ಅಂದ್ರೆ ಇಲ್ಲಿ ಆತ್ಮ ಅಂದ್ರೆ ವಾಯುದೇವರು ಅಂತ ನಾವು ಚಿಂತನೆ ಮಾಡಬೇಕು. ಅವರದ್ದು ಜಗತ್ತನ್ನೇ ಸುಟ್ಟು ಬಿಡುವಂತಹ ಆ ಕಬಳಿಸುವಂತಹ ಜಠರಾಗ್ನಿ, ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ ಅಂತ ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿ ಆ ಜಠರಾಗ್ನಿ ಅನ್ನೋದು ಎಲ್ಲೋ ಕಣದಷ್ಟು ಇರುತ್ತಂತೆ, ಆದ್ರೆ ವಾಯುದೇವರಲ್ಲಿ ಅಂಗುಷ್ಠ ಮಾತ್ರದ ಜಠರಾಗ್ನಿ ಅಂತೆ. ಅದು ಇಡೀ ಜಗತ್ತನ್ನೇ ತಿಂದು ಮುಗಿಸಬಲ್ಲಂತಹ ಶಕ್ತಿಯುಳ್ಳಂತಹ ಆತ್ಮ. ಅಂದರೆ ವಾಯುದೇವರನ್ನು ಮಗವನಾಗಿ ಉಳ್ಳಂತಹ ಭಗವಂತ ಆತ್ಮವಾನ್. ಆತ್ಮ ಅಂದ್ರೆ
ವಾಯುದೇವರು ಅವರನ್ನ ಮಗನಾಗಿ ಉಳ್ಳಂತಹವನು ಆತ್ಮವಾನ್. ಹಾಗೆ ಮೃತ್ಯುವಿಗೂ ಮೃತ್ಯುವಾಗಿ ಮಹಾಪ್ರಳಯ ಕಾಲದಲ್ಲಿ ಸಕಲ ಜಗತ್ತನ್ನು ಮೃತ್ಯುದೇವತೆಯ ಸಮೇತ ಕಬಳಿಸಿ ತನ್ನ ಉದರದೊಳಗೆ ಇಟ್ಕೊಳ್ತಾನೆ, ಸ್ವೀಕರಿಸಿ. ಅವನು ಆತ್ಮವಾನ್. ಆತ್ಮ ಅಂದ್ರೆ ಜೀವಿಗಳು, ಎಲ್ಲಾ ಜೀವಿಗಳನ್ನ ತನ್ನ ಉದರದಲ್ಲಿ ಇಟ್ಟುಕೊಂಡವನು. ತಸ್ಯೋದರಸ್ಥ ಜಗತಃ ಸತಮಂಧ ಸಾಂದ್ರ, ಅದನ್ನ ನಾವು ತಾತ್ಪರ್ಯ ನಿರ್ಣಯದಲ್ಲಿ ನೋಡ್ತೀವಲ್ಲ, ಹಾಗೆ ಅವನು ಎಲ್ಲವನ್ನ ತನ್ನ ಉದರದಲ್ಲೇ ಇಟ್ಟುಕೊಂಡು ಪೋಷಿಸ್ತಾನೆ. ಯಾರು ವಾನ್ ಅಂದ್ರೆ ವಂತ ಅಂದ್ರೆ ಅಂದ್ರೆ ಇಟ್ಕೊಂಡಿರೋನು, ಪಡೆದಿರುವವನು ಅಂತ. ಈಗ ಶಕ್ತಿಮಾನ್ ಅಂತ ಏನ್ ಹೇಳ್ತಾರೆ? ಜ್ಞಾನವಾನ್ ಅಂದ್ರೆ ಜ್ಞಾನ ಉಳ್ಳವನು, ಅಂದ್ರೆ ಜ್ಞಾನದ ನಿಯಂತ್ರಣ ಉಳ್ಳವನು ಜ್ಞಾನವಾನ್ ಆಗ್ತಾನೆ. ಶಕ್ತಿಯ ನಿಯಂತ್ರಣವನ್ನು ಉಳ್ಳವನು ಶಕ್ತಿಮಾನ್ ಆಗ್ತಾನೆ. ಹಾಗೆ ಅದೇ ರೀತಿಯಲ್ಲಿ ಇದು ಆತ್ಮವಾನ್ ಅಂದ್ರೆ ಎಲ್ಲಾ ಜೀವಿಗಳ ಮೇಲೆ, ಎಲ್ಲಾ ಜೀವಿಗಳ ಉತ್ತಮರಾದಂತಹ ವಾಯುದೇವರ ಮೇಲೆ ನಿಯಂತ್ರಣ ಉಳ್ಳವನು ಅಥವಾ ಅವರನ್ನ ಪಡೆದವನು ಆತ್ಮವಾನ್ ಅಂತ. ಈಗ ಇಲ್ಲಿಗೆ ನಾವು 19ನೇ ಕ್ಷಮಿಸಿ 9ನೇ ಶ್ಲೋಕದ ಚಿಂತನೆಯನ್ನ ಮುಗಿಸಿದ್ವಿ. ಕೃತಜ್ಞ ಕೃತಿ ಆತ್ಮವಾನ್ ಅನ್ನುವಲ್ಲಿಗೆ 9 ಶ್ಲೋಕ ಮುಗಿತು. ಮುಂದಿನ ಶ್ಲೋಕ 10ನೇ ಶ್ಲೋಕ. ಸುರೇಶ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ ಅಹಃ ಸಂವತ್ಸರೋ ವ್ಯಾಳಃ ಪ್ರತ್ಯಯಃ ಸರ್ವದರ್ಶನಃ. ಸುರೇಶ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ, ಅದನ್ನ ಗಮನಿಸ್ಕೊಳ್ಳಿ. ಅಲ್ಲಿ ವಿಸರ್ಗದ ಮುಂದೆ ಪ ಇದೆ. ವಿಶ್ವರೇತಾಃ ಪ್ರಜಾಭವಃ. ಅಹಃ ಸಂವತ್ಸರಃ ವ್ಯಾಲಃ. ಅಹಃ ಸಂವತ್ಸರಃ, ಅಲ್ಲಿ ಅಹ ವಿಸರ್ಗದ ಮುಂದೆ ಸ ಇದೆ, ಹಾಗಾಗಿ ವಿಸರ್ಗ ಹೋಗಿ ಸಾಕೆ ಸಾವತ್ ಬರುತ್ತೆ, ಅಹಃ ಸಂವತ್ಸರಃ ಅಂತಾಗುತ್ತೆ. ವ್ಯಾಳಃ ಪ್ರತ್ಯಯ ಸರ್ವದರ್ಶನ ಅನ್ನುವಲ್ಲಿ ಕಡೋ ಪ್ರತ್ಯಯ, ಅಲ್ಲಿ ವಿಸರ್ಗದ ಮುಂದೆ ಸ ಇದೆ, ಹಾಗಾಗಿ ಪ್ರತ್ಯಯ ಸರ್ವದರ್ಶನ ಅಂತ ಹೇಳಬೇಕು. ಸುರೇಶ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ ಅಹಃ ಸಂವತ್ಸರೋ ವ್ಯಾಳಃ ಪ್ರತ್ಯಯ ಸರ್ವದರ್ಶನ. ಕೆಲವರು ಹೇಳುವಾಗ ಏನಾಗುತ್ತೆ ಅಂದ್ರೆ ಸುರೇಶ ಶರಣಂ ಶರ್ಮ ಅಂತ ದೀರ್ಘ ಹೇಳ್ತಾರೆ. ದೀರ್ಘ ಹೇಳಬಾರ್ದು, ಇಲ್ಲಿ ದೀರ್ಘ ಇಲ್ಲ, ಹ್ರಸ್ವ ಶರ್ಮ ಅಷ್ಟೇ ಇರುವಂಥದ್ದು. ಪದ ವಿಭಾಗ. ಸುರೇಶ ಶರಣಂ ಶರ್ಮಾ ವಿಶ್ವರೇತಾಃ ಪ್ರಜಾಭವಃ ಅಹಃ ಸಂವತ್ಸರಃ ವ್ಯಾಳಃ ಪ್ರತ್ಯಯಃ ಸರ್ವದರ್ಶನಃ ಅಂತ ಇಲ್ಲಿರುವಷ್ಟು ನಾಮಗಳು. ಈ ಶ್ಲೋಕದ ಮೊದಲನೇ ನಾಮ ಸುರೇಶಃ ಅಂತ. ಸುರೇಶ ಅಂದ್ರೆ ಸುರಾಣಾಂ ಈಶಃ, ಸುರರ ಒಡೆಯ ಅಂತ. ಸುರರು ಅಂದ್ರೆ ದೇವತೆಗಳು ಅಂತ ನಮಗೆ ಗೊತ್ತು. ಅಮರ ನಿರ್ಜರ ದೇವಾಸ್ತ್ರಿದಶ ವಿಬುಧಾ ಸುರಾಃ ಸುಪರ್ವಾಣಃ ಸುಮನಸಃ ತ್ರಿದಿವೇಶಾದಿವೌಕಸಃ ಆದಿತೇಯ ದಿವಿಷದೋ ಲೇಖ ಅದಿತಿ ನಂದನಃ ಅಂತ ಹೇಳಿ ಅಮರಕೋಶ ಅದು. ಅಲ್ಲಿ ಅಂದ್ರೆ ಸುರರಿಗೆ ಇಷ್ಟೆಲ್ಲ ನಾಮಗಳಿದೆ, ಇಷ್ಟೆಲ್ಲ ಹೆಸರಿಂದ ದೇವತೆಗಳನ್ನ ಕರೀತಾರೆ. ಸುರರು ಅಂದ್ರೆ ದೇವತೆಗಳು ಅಂತ ಆಯ್ತು. ಅವರಿಗೆ, ಆ ದೇವತೆಗಳಿಗೆ ಈಶ ಆದವನು, ನಿಯಾಮಕನಾದವನು, ಪಾಲಕನಾದವನು, ಆದ್ದರಿಂದ ಅವನು ಸುರೇಶ ಅಂದ್ರೆ ಭಗವಂತ. ಅದು ಕೋಶದ ಅರ್ಥ ಆಯ್ತು. ಇನ್ನ ಅದರ ಅಂತರಂಗದ ಅರ್ಥ ಏನು? ಸುರಪಾನ ಮಾಡೋರೆಲ್ಲ ಸುರರು, ಆಸ್ತಿ ಇದ್ದವರೆಲ್ಲ ಆಸ್ತಿಕರು, ಆಸ್ತಿ ಇಲ್ದಿರೋರು ನಾಸ್ತಿಕರು ಅಂತ ಕೆಲವು ಹುಚ್ಚುಚ್ಚು ತರ್ಕಗಳೆಲ್ಲ ಬಂದಿದ್ವು ಕೆಲವು ವರ್ಷಗಳ ಹಿಂದೆ. ಇದು ಅದು ಸುಮ್ಮನೆ ತಲೆ ಬುಡ ಗೊತ್ತಿಲ್ಲದೆ ಇರೋರು ಆಡುವಂತಹ ಮಾತುಗಳು, ಅದನ್ನೆಲ್ಲ ಉಪೇಕ್ಷೆ ಮಾಡಬೇಕು. ಸುಷ್ಟು ರಮಂತೆ ಇತಿ ಸುರಾಹ ಅಂತ ಹೇಳಿ ಆ ಸುರರು ಅನ್ನುವ ಒಂದು ನಾಮದ ನಿರ್ವಚನ. ಯಾವುದು ಉತ್ತಮವಾದದ್ದಿದೆಯೋ ಅಂದ್ರೆ ಸುಷ್ಟು, ಸು ಅಂದ್ರೆ ಯಾವುದು ಉತ್ತಮವಾದದ್ದಿದೆಯೋ ಅದರಲ್ಲಿ ರಮಿಸುವವರು, ಆನಂದ ಪಡುವವರು, ಕ್ರೀಡಿಸುವವರು ಸುರರು ಅಂತ ಅರ್ಥ. ಯಾವುದು ಅತ್ಯುತ್ತಮವಾಗಿದೆಯೋ ಅದರಲ್ಲಿ ಖುಷಿ ಪಡುವವರು, ಅದರಲ್ಲಿ ಇದ್ದು ಆನಂದ ಪಡುವಂತಹವರು ಸುರರು. ಸು ಅಂದರೆ ಅತ್ಯುತ್ತಮನಾದ ಭಗವಂತ, ಅವನಲ್ಲಿ ಸುಷ್ಟು, ಅವನಲ್ಲಿ ಅಂದ್ರೆ ಅವನ ಧ್ಯಾನದಲ್ಲಿ ಆನಂದ ಕಾಣುವವರು. ಅಂದರೆ ತಾವು ಮಾಡುವ ಎಲ್ಲಾ ಕೆಲಸವೂ ಭಗವಂತನ ಸೇವೆ ಅಂತ ಹೇಳಿ ಎಲ್ಲಾ ಕೆಲಸದಲ್ಲೂ ಭಗವಂತನ ಧ್ಯಾನದೊಂದಿಗೆ ಚಿಂತನೆಯೊಂದಿಗೆ ಮಾಡ್ತಾರಾದ್ರಿಂದ ಅವರು ಸುರರು. ಸುಷ್ಟು ರಮಂತೆ ಅಂತ ಹೇಳಿ. ಸು ಅಂದ್ರೆ ಅತ್ಯುತ್ತಮವಾದದ್ದು, ರ ಅಂದ್ರೆ ಆನಂದ, ಕ್ರೀಡನ ಇತ್ಯಾದಿ.
ಸುರ ಅಂದರೆ ಅತ್ಯುತ್ತಮವಾದ ಆನಂದ, ಅಂದರೆ ಮೋಕ್ಷ ಆನಂದ. ಅಂದರೆ ರಮಣ, ಆನಂದ ಅಂತ ಅರ್ಥ ಇದೆ. ಅತ್ಯುತ್ತಮವಾದಂತಹ ಆನಂದ ಯಾವುದಪ್ಪ ಅಂದ್ರೆ ಮೋಕ್ಷಾನಂದ. ಅಂಥ ಮೋಕ್ಷಾನಂದವನ್ನು ಕೊಡುವಂತಹ ಭಗವಂತ ವೈಕುಂಠಪತಿ, ಅವನು ಸುರೇಶ ಅಂತ. ಇಲ್ಲಿಗೆ ಈ ವಿಡಿಯೋದಲ್ಲಿ ಈ ಮೂರು ನಾಮಗಳೊಂದಿಗೆ ಚಿಂತನೆಯನ್ನ ಮುಗಿಸೋಣ. ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ನಾಮಗಳ ಬಗ್ಗೆ ವಿವರವನ್ನು ನೋಡೋಣ. ಯಾಕೆಂದರೆ ಮುಂದಿನ ನಾಮ ತುಂಬ ಸಮಯ ತಗೊಳ್ಳುವಂಥದ್ದು, ಹೆಚ್ಚು ವಿವರಣೆ ಇದೆ ಅದರಲ್ಲಿ. ಹಾಗಾಗಿ ವಿಡಿಯೋ ತುಂಬ ದೊಡ್ಡದಾಗಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟು ಚಿಂತನೆಯೊಂದಿಗೆ ಈ ವಿಡಿಯೋವನ್ನು ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮುಂದಿನ ನಾಮಗಳ ಬಗ್ಗೆ ಚಿಂತನೆ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಮತ್ತು ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.